ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 345ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾವಣನ ಆಕೆಗೆ ತನ್ನ ಅರಮನೆಯನ್ನು ತೋರಿಸಿ ವೈಭವದ ಆಮಿಷಗಳನ್ನು ಒಡ್ಡಿ ಆಕೆ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರಾಮನನ್ನು ಮರೆತು ತನ್ನನ್ನು ಜಪಿಸುವಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಕೊಂಡು ಅವಳೇನು ಮಾಡ್ತಾಳೆ, ಮುಖಕ್ಕೆ ಶರಗ ಹಾಕ್ಕೊಂಡು ಅಳಲಿಕ್ಕೆ ಶುರು ಮಾಡ್ತಾಳೆ. ಮತ್ತು ಅವನು ಮುಂದುವರೆದು ಹೇಳ್ತಾನೆ, ನೀ ಅಳಕ್ಕೆ ಹೋಗಬೇಡ, ನಾಯಿನ ಯಾವುದೇ ಧರ್ಮ ಲೋಪ ಮಾಡುವುದಿಲ್ಲ, ನಿನ್ನ ಮ್ಯಾಗ ಬಲಾತ್ಕಾರ ಮಾಡುವುದಿಲ್ಲ, ನೀನೇ ಸ್ವ ಇಚ್ಛೆಯಿಂದ ರಾಮನನ್ನು ಮರೆತು ನನ್ನನ್ನು ನಿನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ನನ್ನ ಹೆಸರನ್ನ ಜಪ ಮಾಡ್ಕೊತ ನೀನು ಯಾವಾಗ ಮದುಮಗಳಾಗಿ ನನ್ನ ಬಳಿ ಬರ್ತೀಯಲ್ಲ ಅಂದು ನಾನು ನಿನ್ನನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಸೀತೆಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಅವಳು ಅಗದಿ ದಿಟ್ಟತನದಿಂದ ರಾವಣನಿಗೆ ಉತ್ತರ ಕೊಡ್ತಾಳೆ. ಮೊದಲನೇದಾಗಿ ಏನು ಹೇಳ್ತಾಳೆ ಅಂದರೆ, ಮಹಾಪರಾಕ್ರಮಿ ಧರ್ಮನಿಷ್ಠ ದಶರಥನ ಪುತ್ರ ನನ್ನ ಗಂಡ ರಾಮ, ಅವನು ಪುರುಷೋತ್ತಮ, ಅವನ ಹೆಂಡತಿ ನಾನು, ಇದನ್ನು ಮೊದಲು ತಿಳ್ಕೊ ಅಂತ ಹೇಳ್ತಾರೆ. ಮುಂದುವರೆದು, ಇಕ್ಷವಾಕು ವಂಶದ ಸಿಂಹದ ಮರಿಗಳು ರಾಮ ಲಕ್ಷ್ಮಣ, ಏನು ಗುಡ್ದಾಗದಾರೋ ಅಸಹಾಯಕರಾದಾರೋ ಅಂತ ಹೇಳ್ತಿಲ್ಲ, ಅವರು ಸಿಂಹದ ಮರಿಗಳು ಅವರಿಬ್ಬರು, ನಿನ್ನ ಪ್ರಾಣಕಂಟಕರು. ಅಷ್ಟೇ ಅಲ್ಲ, ಅವರಿಬ್ಬರು ಮುಂದೆ ನೀ ಸಿಕ್ಕಿ ಅಂದ್ರೆ ಅಥವಾ ಅವರು ನಿನ್ನ ನೋಡ್ರಿ ಅಂದ್ರೆ ನಿನ್ನ ಪ್ರಾಣ ತೆಗಿತಾರೆ. ನಿನ್ನ ಪ್ರಾಣಕಂಟಕ ಯಾರಂದ್ರೆ ರಾಮ ಮತ್ತು ಲಕ್ಷ್ಮಣ ಅಂತ ಸೀತೆ ಹೇಳ್ತಾಳೆ. ಮುಂದುವರೆದು, ನೀನು ಮಾತನಾಡುವಾಗ ಹೀಗೆ ರಾಮ ಇದ್ದಿದ್ದರೆ ಹಾರುತ್ತಿತ್ತು ನಿನ್ನ ಪ್ರಾಣ ಪಕ್ಷಿ. ಒಂದು ವೇಳೆ ನೀ ಏನು ನನಗೇನು ಕನ್ವಿನ್ಸ್ ಮಾಡಾಕತ್ತಿದ್ದೆ, ಆಶಯ ತೋರ್ಸಾಕತ್ತಿದ್ದೆ, ಎಲ್ಲ ಹೇಳಕತ್ತಿದ್ದಿಲ್ಲ, ನೀ ಏನು ನಿನ್ನ ಕಾಮದ ಭಾವನೆಗಳನ್ನ ವ್ಯಕ್ತಪಡಿಸಾಕತ್ತಿದ್ದೆ, ನೀ ನನಗೆ ಸಮೀಪ ಹೊಂದಿದ್ದೆಲ್ಲ, ಇದನ್ನು ಒಂದು ವೇಳೆ ನನ್ನ ಗಂಡ ಇಲ್ಲಿ ಇದ್ದಿದ್ದಂದ್ರೆ, ಉಪಸ್ಥಿತ ಇದ್ದಿದ್ದಂದ್ರೆ, ಅವನು ಮುಂದಿದ್ದ ಘಟನೆ ನಡೆದಿತ್ತಂದ್ರೆ ಇವತ್ತಿಗೆ ನಿನ್ನ ಪ್ರಾಣ ಪಕ್ಷಿ ಹಾರೇ ಹೋಗ್ತಿತ್ತಂದ್ರೆ, ಇಷ್ಟು ಸಮೀಪ ಬರೋಕ್ಕೂ ಕೊಡ್ತಿರಾಕಿಲ್ಲ, ಹಿಂಗೆ ಮಾತಾಡೋಕ್ಕೂ ಕೊಡ್ತಿರಾಕಿಲ್ಲ, ನಿನ್ನನ್ನು ಏನು ಮಾಡ್ತಿದ್ದ, ಧರೆಗೆ ಇಳಿಸಿಬಿಡ್ತಿದ್ದ ನನ್ನ ಗಂಡ ಅಂತ ಚಿತ್ತಿನಿಂದ ಹೇಳ್ತಾಳೆ. ಗರುಡನ ಕಂಡು ವಿಷಸರ್ಪಗಳು ಹುಳವಾದಂತೆ ರಾಮನ ಕಂಡು ರೂಪಹೀನರಾಗುತ್ತಿದ್ದರು ನಿನ್ನ ರಾಕ್ಷಸರ ಪರಾಕ್ರಮದ ಬಗ್ಗೆ ಹೇಳ್ತೀಯ. ಯಾವ ರೀತಿ ಗರುಡನನ್ನು ಕಂಡ್ರೆ ಎಂಥ ಬೇಕಂತ ಕೆಟ್ಟ ಹಾವು ಎರೆಹುಳದ ಗತೆ ಆಗ್ತದೆ. ಎರೆಹುಳ ನೋಡ್ರಿ, ಅದಕ್ಕೇನು ಅಪಾಯದ ಸೂಚನೆ ಬಂತಂದ್ರೆ ಮುದುಡ್ಕೊಂಡು ಬಿದ್ದುಬಿಡ್ತದೆ. ಗರುಡಂದ ಒಂದು ವೇಳೆ ಬರ್ತಾ ಇದೆ ಅಂತ ಅಪಾಯದ ಸೂಚನೆ ಬಂತಂದ್ರೆ ಬೆಕ್ಕದಂಥ ಹಾವು ಆ ಎರೆಹುಳದಂತೆ ಮುದ್ದೆಯಾಗಿ ಅಲ್ಲೇ ಕೆಳಗೆ ಬಿದ್ದು ಬಿಡ್ತದೆ. ನಿನ್ನ ರಾಕ್ಷಸರ ಪರಿಸ್ಥಿತಿ ಹಂಗಾಗ್ತಿತ್ತು. ನಿನ್ನ ಹಿಡ್ಕೊಂಡನ ಯಾಕೆ ಗರುಡನ್ ನೋಡಿ ಎರೆಹುಳದ ಗತೆ ವಿಷಸರ್ಪ ಆಗ್ತಿದೆ, ಹಾವು ಸಾಯ್ತಿದೆ, ಹಾವು ಇದು ಆಗ್ತಿದೆ, ಹೆದರ್ತಿದೆ, ಆ ರೀತಿಯಾಗಿ ನಿನ್ನ ಪರಿಸ್ಥಿತಿಯೂ ನಿನ್ನ ರಾಕ್ಷಸ ಪರಿಸ್ಥಿತಿಯೂ ಆಗ್ತಿತ್ತು ರಾಮ ಬಂದಿದ್ದರೆ. ನದಿಗಳ ದಡ ಕೊರೆದಂತೆ ಕೊರೆಯುತ್ತಿದ್ದವು. ನದಿಗಳ ದಡವನ್ನು ಕೊರೆದಂತೆ, ನದಿಗಳಿಗೆ ಮಹಾಪೂರ ಬಂದಾಗ ತನ್ನ ಎರಡೂ ದಡಗಳನ್ನು ಆ ಮಹಾಪೂರದ ನೀರು ಕೊರ್ಕೋತಾನೆ ಹೋಗ್ತಿದೆ. ನಿನ್ನ ದೇಹವನ್ನು ರಾಮನ ಬಾಣಗಳು, ರಾಮ ಬಾಣ ಬಿಟ್ಟಂದ್ರೆ ನದಿ ತನ್ನ ದಡಗಳ ನದಿ ಪ್ರವಾಹದ ನೀರು ತನ್ನ ದಡಗಳನ್ನು ಹೆಂಗೆ ಕೊರ್ಕೋತ ಹೋಗ್ತಿದೆಯಲ್ಲ, ರಾಮನ ಬಿಲ್ಲಿನಿಂದ ಬಂದಂಥ ಬಾಣಗಳು ನಿನ್ನ ಶರೀರವನ್ನು ಕೊರಿತಿದ್ದು ಅಂತ ಹೇಳಿ ಸಿಟ್ಟಿನಿಂದ ರಾವಣನಿಗೆ ಹೇಳ್ತಾಳೆ. ಅಸುರರಿಂದ ಮೃತ್ಯುವಿಲ್ಲವಾದರೆ ನಿನಗೆ ರಾವಣ ಹೊತ್ತಿದ್ದ ವೈರತ್ವ ರಾಮನಲ್ಲಿ ನಿನ್ನ ವಿರುದ್ಧ ಬೆಳೆದು ಬದುಕಲು ನೀ ಹೇಳಾಕತ್ತೀಯ, ಯಾರಿಂದಲೂ ನಿನಗೆ ಸಾವಿಲ್ಲ ಅಂತ ಹೇಳ್ತಾ ಇದ್ದೀಯ, ನನಗೆ ಅಮರತ್ವ ಇದೆ ಅಂತ ನೀನು ಹೇಳ್ತಾ ಇದ್ದೀಯ. ಆದರೂ ಕೂಡ ನಿನ್ನ ಅಮರತ್ವ ಏನಿದೆಯಲ್ಲ ಯಾವಾಗ ನಾಶ ಆಗ್ತಪ್ಪ ಅಂದ್ರೆ, ಎಂದು ನಿನ್ನೆ ಹೊತ್ಕೊಂಡು ಬಂದು ಆ ದಿನ ನೀನು ರಾಮನ ವೈರತ್ವವನ್ನು ಕೊಂಡು ತಗೊಂಡು ನನ್ನ ಇಲ್ಲಿ ಅಪಹರಿಸರುವ ಮೂಲಕ ರಾಮನ ವೈರತ್ವವನ್ನು ಕೊಂಡು ತಗೊಂಡು ಆ ರಾಮನ ವೈರತ್ವ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಎಲ್ಲೇ ಅಡಗಿಕೊಂಡು ನಿನ್ನ ಬೆನ್ನತ್ತಿ ಹೊಡಿತಿದೆ, ನಿನ್ನೂ ಅವನು ಸಾಯಿಸದೆ ಬಿಡುವುದಿಲ್ಲ. ಅದನ್ನು ಮತ್ತು ವಾಲ್ಮೀಕಿಯವರು ಯಾವ ರೀತಿಯಾಗಿ
ಅಲಂಕಾರವನ್ನು ಬಳಸ್ತಾರೆ ನೋಡಿ. ಶಿವನ ಕಣ್ಣು ಮನ್ಮಥನ ಸುಟ್ಟು ಹಾಕಿದಂತೆ ರಾಮನ ಕೆಂಗನ್ನು ನಿನ್ನ ಬೂದಿ ಮಾಡುತ್ತಿತ್ತು. ಈಗ ಜೇರಕರ್ತನ ಗಂಡ ಇಲ್ಲಿ ಇದ್ದಿದ್ದಂದ್ರೆ ಹೇಗೆ ಶಿವ ಕಣ್ಣು ತೆಗೆದ ನಂತರ ಮನ್ಮಥ ಬೂದಿಯಾಗಿ ಹೋದಲ್ಲ ಅಂಗ ಪ್ರದೇಶದಲ್ಲಿ, ಹಾಗೆ ರಾಮನ ಕೆಂಗನಿಗೆ ಬಿದ್ದೆ ಅಂದ್ರೆ ನೀನು ಸುಟ್ಟು ಬೂದಿಯಾಗಿರ್ತಿದ್ದಿ, ಈಗೊತ್ತಲು ಬೂದಿಯಾಗಿ ಬಿದ್ದಿರ್ತಿದ್ದೆ ಅಂತ ಹೇಳ್ತಾಳೆ. ಚಂದ್ರನ ಭೂಮಿಗೆ ಇಳಿಸಿ ಸಾಗರ ಜಲ ಬತ್ತಿಸಿ ಹುಡುಕಿ ರಕ್ಷಣೆಗೆ ಬರುವನು ನನ್ನ ಪತಿ ರಾಮ. ನನಗೆ ವಿಶ್ವಾಸದ ಇನ್ನೂ ಅವನಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡಿ ತೋರಿಸ್ತಾನೆ. ಯಾವ ಅಸಾಧ್ಯಪ್ಪ ಅಂದರೆ ಹೇಳ್ತಾಳೆ, ಚಂದ್ರನನ್ನು ಭೂಮಿಗೆ ಇಳಿಸ್ತಾನೆ, ಅದು ಅಸಾಧ್ಯ, ಅದನ್ನು ಸಾಧ್ಯ ಮಾಡ್ತಾನೆ, ಅದನ್ನು ತಳಗಿಳಿಸ್ತಾನೆ. ಸಾಗರ ಜಲ ಬತ್ತಿಸುವುದು ಅಸಾಧ್ಯ, ಅದನ್ನು ಕೂಡ ಸಾಧ್ಯ ಮಾಡ್ತಾನವ. ಇದು ಏನು ಅಸಾಧ್ಯತೆ ಎಲ್ಲ ಅವನ್ನ ಸಾಧ್ಯ ಮಾಡಿಕೊಂಡು ಹುಡುಕಿಕೊಂಡು ಅವೇನು ಮಾಡ್ತಾನೆ, ಬರ್ತಾನ, ನನ್ನ ಬಳಿ ಬರೆದಿಲ್ಲ, ನನ್ನ ರಕ್ಷಣೆಗೆ ಬರ್ತಾನಂತ ಹೇಳ್ತಾನೆ. ಇನ್ನೆಲ್ಲಿ ಬದುಕು, ಇನ್ನೆಲ್ಲಿ ಸಮೃದ್ಧಿ, ಇನ್ನೆಲ್ಲಿ ಭಾವನೆಗಳು, ಲಂಕೆ ವಿಧವೆಯಾದಳು ನಿನ್ನ ಕುಕೃತ್ಯಕ್ಕೆ. ನಾನು ಎಂದ ನೀವು ಹೊತ್ಕೊಂಡು ಇಲ್ಲಿ ಬಂದು ಅಂದೇ ಲಂಕೆ ವಿಧವೆಯಾದಳು. ಲಂಕೆ ವಿಧವೆ ಅಂದರೆ ಲಂಕೆಯಲ್ಲಿ ಇರುವಂಥ ಎಲ್ಲ ಪುರುಷರು ರಾಕ್ಷಸರು ರಾಮನ ಬಾಣಿಂದ ಸಂಹಾರ ಆಗ್ತಾರೆ. ಅವರ ಮಡದಿರೆಲ್ಲ ಏನಾಗ್ತಾರೆ, ವಿಧವೆಯರಾಗ್ತಾರೆ. ಈ ಲಂಕೆಯನ್ನು ವಿಧವೆ ಮಾಡುವ ಕೃತ್ಯವನ್ನು ಮಾಡಿದಿ. ನಾನು ಹೊತ್ಕೊಂಡು ಬಂದದ್ದು ಸಣ್ಣ ಕೆಲಸ ಅಲ್ಲದ, ನೀನು ಇಡೀ ರಾಕ್ಷಸ ಕುಲದ ನಾಶವನ್ನು ಬಯಸಿದೆಯಾ. ಈ ರಾಕ್ಷಸನಿಯರನ್ನು ಎಲ್ಲ ಸಮಗ್ರ ರಾಕ್ಷಸನಿಯರನ್ನು ವಿಧವೆಯನ್ನಾಗಿ ಮಾಡಿದೀಯಾ ಅಂತೇಳಿ ಈಗಾಗಲೇ ಹಾಗೆ ಬಿಟ್ಟರೆ ಅವರು ನನ್ನ ರಾಮನ ವೈರತ್ವವೇಂದ್ರ ತೊಗೊಂಡ್ಲ ಅಂದೇ ಅವರು ಲಂಕೆ ಜನ ವಿಧವೆ ಆದ್ರಂತ ಹೇಳ್ತಾಳೆ. ಲಂಕೆಯಲ್ಲಿ ಬದುಕು ಸಿಗುವುದಿಲ್ಲ, ನೆಮ್ಮದಿಯಿಂದ ಯಾವ ಸಮೃದ್ಧಿನೂ ಸಿಗೋಲ್ಲ, ಯಾವ ವೈಭವ ಈಗೇನು ನನಗೆ ತೋರಿಸಿದ್ದಲ್ಲ ಇವು ಯಾವುದು ಉಳಿದಿಲ್ಲ, ಎಲ್ಲ ನಾಶ ಆಗಿ ಹೋಗ್ತದೆ ರಾಮನ ಕರ್ತಕ್ಕ ಅಂತ ಹೇಳ್ತಾ ಮುಂದುವರಿಸ್ತಾಳ. ಅರಣ್ಯದಲ್ಲಿ ನನ್ನನ್ನು ರಾಮನಿಂದ ಅಗಲಿಸಿದ ನಿನ್ನ ಪಾಪಕೃತ್ಯ ಮಾಡುವುದು ನಿನ್ನ ನೆಮ್ಮದಿ ಹಾಳು. ನಾವು ನೆಮ್ಮದಿಯಿಂದ ಅರಣ್ಯದಾಗಿದ್ದು, ಅಲ್ಲಿಂದ ನೀ ನನ್ನ ಹೊತ್ಕೊಂಡು ಬಂದು ನನ್ನ ಗಂಡನಿಂದ ಬೇರ್ಪಡಿಸಿದೇನೋ, ಬೇರ್ಪಡಿಸ್ತಂದು ಇಲ್ಲೇನು ತಂದಿಲ್ಲ, ಇನ್ನು ನೀ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳ್ತಾರೆ. ಆಕೆ ಹೇಳಿದ್ದು ಕರೆಕ್ಟ್ ಇದೆ. ಅವ ತರುಕಿದ ಮೊದಲು ಹೆದರಿಕಿತ್ತ ಅವನಿಗೆ. ಅವ್ರು ಬಂದರೆ ಯುದ್ಧ ಆದುತ್ತಲ್ಲ ಅಂತ ಹೆದರಿಕಿತ್ತ. ನೋಡಿ, ಮಹಾಪರಾಕ್ರಮಿ ಅಂತಿದ್ದ, ಅವ್ರಿಗೆ ಹೆದರಿದ್ದವು. ಅವರ ಅನುಪಸ್ಥಿತಿಯಲ್ಲಿ ಅವರು ಬರದಂಗೆ ವ್ಯವಸ್ಥೆ ಮಾಡ್ಕೊಂಡು ಆಕೆ ಹೊತ್ಕೊಂಡು ಬರ್ತಾನೆ. ಹೊತ್ಕೊಂಡು ಬಂದರೂ ಸಹಿತ ರಾಮನ ಭಯ ಹೋಗೋದಿಲ್ಲ ಅವನಿಗೆ. 8 ಜನ ರಾಕ್ಷಸನ ಕಳಿಸ್ಬಿಡ್ತಾನೆ, ಅವ್ರು ಈ ಕಡೆ ಬರದಂಗೆ ಅವ್ರನ್ನ ಅಲ್ಲೇ ಮುಗಿಸ್ಬಿಡ್ರಿ ಕುತಂತ್ರದಿಂದ ಅಂಥೇಳಿ. ಅಷ್ಟಾದರೂ ಕೂಡ ರಾಮನ ಭಯ, ರಾಮನ ಫೋಬಿಯಾ ಅಂತ ಕರಿತೀವಿ ನಾವು. ಆ ರಾಮನ ಫೋಬಿಯಾ ರಾವಣನಲ್ಲಿ ಇತ್ತು. ಅದನ್ನು ಆಕೆ ಗುರುತಿಸಿರ್ತಾಳೆ ಸೀತೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನೇನದಿಲ್ಲ, ನೀನು ನಿನ್ನ ನೆಮ್ಮದಿ ಎಂದ ನೀ ಅಪರಿಸ್ಕೊಂಡು ಬಂದು ಎಂದ ಆ ಪಾಪಕೃತ್ಯವನ್ನು ಮಾಡಿದಿ, ಅಂದೇ ನಿನ್ನ ನೆಮ್ಮದಿ ಹಾಳಾಗಿದೆ. ನೀನು ಏನು ಸುಖವಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದುವರೆದು ಹೇಳ್ತಾಳೆ, ಸಾಹಸಿ ನಿರ್ಭಯ ಶೂರ ನನ್ನ ಪತಿ ಮೈದುನ ಇವರು ಇನ್ನೂ ದಂಡಕಾರನೇ. ನನ್ನ ಗಂಡಾಗಲಿ ನನ್ನ ಮೈದನಾಗಲಿ ಇಬ್ಬರೂ ನನ್ನ ದಂಡಕಾರಣದಲ್ಲಿ ಹುಡುಕ್ತಾ ಇದ್ದಾರೆ. ಅವ್ರೇನು ಸುಮ್ಮನೆ ಕೊಂಡುವಂಗಿಲ್ಲ ಅವರು. ಯಾಕಂದರೆ ನನ್ನ ಗಂಡಂತ ನನಗೆ ಭಾಳ ಪ್ರೀತಿ, ಅವನ ಪ್ರಾಣನಂತ ತಿಳ್ಕೊಂಡು ನನಗೆ ಮಾಡ್ತಿದ್ದ. ಮೈದನಂತೂ ನನಗೆ ತಾಯಿ ಅಂತ ಇದನ್ನು ಮಾಡ್ತಿದ್ದ. ಇಬ್ಬರು ಕೂಡ ಸುಮ್ಮನೆ ಕೂಡು ಅಲ್ಲ ಅವರ. ಈಗ ನನ್ನ ಹುಡುಕ್ತಾ ಇರಬೇಕು ಅವ್ರ ದಂಡಕಾರಣದಲ್ಲಿ ಅಂತ ಹೇಳ್ತಾಳೆ. ನಿನ್ನ ಅಂಗಾಂಗಗಳಿಂದ ಬರುವಂತೆ ದರ್ಪ ಬಲ ಹಠ ಯಾವ ಭಾವನೆ ಸೂಸುವುದಿಲ್ಲ. ಯುದ್ಧದಲ್ಲಿ ರಾಮ ಬಾಣ ಬಿಟ್ಟಾಗ ಹೇಳ್ತಾಳಕ್ಕೆ, ನೋಡು ಈಗೇನು ನೀನು ಜಿಗದಾಡಕತ್ತಿಲ್ಲ, ಅಂಗಾಂಗಗಳನ್ನೆಲ್ಲ ಕೈ ಪೌರುಷ ಎಲ್ಲ ತೋರಿಸ್ತಾ ಇದೆಯಾ ನನ್ನ ಮುಂದೆ, ನಿನ್ನ ಹಠ ತೋರಿಸ್ತಾ ಇದೆಯಾ, ನಿನ್ನ ಬಲ ತೋರಿಸ್ತಾ ಇದೆಯಾ, ನಿನ್ನ ದರ್ಪ ತೋರಿಸ್ತಾ ಇದೆಯಾ. ಒಂದು ವೇಳೆ ರಾಮ ಇಲ್ಲಿ ಬಂದು ನಿನ್ನಗಡೆ ಯುದ್ಧಕ್ಕೆ ನಿಂತಂದ್ರೆ ಅವ ಬಿಟ್ಟ ಬಾಣದಿಂದ ನಿನ್ನ ಯಾವ ಹಠ ದರ್ಪ ಉಳಿಯೋದಿಲ್ಲ, ಎಲ್ಲ ಸೊಪ್ಪಗಾಗಿ ಹೋಗ್ತಾವಂತ ಹೇಳ್ತಾಳೆ. ಮುಂದುವರೆದು ಕಾಲ ಪ್ರಚೋದಿತ ವಿನಾಶ ದೃಶ್ಯ ಕಂಡಾಗ, ಕಾಲಂದರೆ ಯಮನೇ ಪ್ರಚೋದನೆ ಇದ್ದಂದ್ರೆ ಹೆಣದ ರಾಶಿಗಳು ಬೀಳಾಕತ್ತು ಅಂದ್ರೆ ಇದು ನಿನ್ನ ನಾಶವನ್ನು ನೀನೇ ಕೊಂಡು ತಗೊಂಡಿಯ. ನಿನ್ನ ಸಾವೇ ನಿನಗೆ ಪ್ರಚೋದನೆ ಮಾಡಿದೆ, ನಿನ್ನ ಸಾವು ನಿನಗೆ ಪ್ರಚೋದನೆ ಮಾಡಿದೆ. ಅದರಿಂದಾಗಿ ನೀನು ಆ ಸಾವಿನ ಪ್ರಚೋದನೆಯಿಂದ ರಾಮ ಬಂದು ಇಲ್ಲೇನು ಯುದ್ಧ ಮಾಡಿ ಎಲ್ಲರನ್ನು ಕೊಂತಾನಲ್ಲ, ಆ ವಿನಾಶ ದೃಶ್ಯ ಕಂಡಾಗ ಅದನ್ನು ನೋಡಿದಾಗ ನಿನಗೆ ದುಷ್ಕೃತ್ಯಕ್ಕಾಗಿ ನರನಂತೆ ಕಾಲವಶವಾಗುವಿನಿ. ಅದೇ ಟೈಮ್ನಾಗ
ಎಲ್ಲರೂ ಸಾವನ್ನ ಹೆಣಗಳನ್ನು ನೋಡಿಕೊಂಡು ನೀ ಕೂಡ ಸಾದಾ ಮನುಷ್ಯ ಹೆಂಗೆ ಕಾಲವಶ ಆಗ್ತಾನೆ, ಹೆಂಗೆ ಸಾಯ್ತಾನಲ್ಲ, ನೀನು ಕೂಡ ಅದೇ ರೀತಿ ಸಾಯ್ತೀಯ. ನೀನು ಹೇಳ್ತಿದ್ಯಾ ನನಗೆ ವರ ಇದೆ, ಬ್ರಹ್ಮಣ ವರ ಇದೆ, ನಾನು ಎಂದೂ ಸಾಯೋದಿಲ್ಲ, ಅಮೃತ್ವ ಇದೆ ಅಂತ ಹೇಳ್ತಾ ಇದ್ದೀಯಾ. ಆದರೂ ರಾಮ ಮನುಷ್ಯನಾದರೂ ಕೂಡ ರಾಮನಿಂದ ನಿನಗೆ ಸಾವು ಕಟ್ಟಿಟ್ಟ ಬುದ್ಧಿ. ಯಾಕೆ ಸಾವು ಬರ್ತಿದೆ ಅಂದರೆ ನೀನು ಮಾಡಿದ ತಪ್ಪು. ಏನು ತಪ್ಪಂದರೆ ಪರಸ್ತ್ರೀಯನ್ನು, ವಿವಾಹಿತ ಸ್ತ್ರೀಯನ್ನು ನೀನು ಅಪಹರಿಸಿಕೊಂಡು ಬಂದೀಯಾ. ಈ ಪಾಪಕೃತ್ಯ ಮಾಡಿದ್ದರಿಂದ ಯಾವುದೇ ದೇವರ ಕೊಟ್ಟ ವರಗಳು ನಿನಗೆ ಸಹಾಯಕ್ಕೆ ಬರುವುದಿಲ್ಲ. ಆ ಪಾಪಕೃತ್ಯದಿಂದಾಗಿ ಅವೆಲ್ಲ ಏನಾಗ್ತಾವ, ನ್ಯೂಟ್ರಲಾಗಿ ಹೋಗ್ತಾವ, ಬರುವುದಿಲ್ಲ, ಅವು ನಿನ್ನ ಸಹಾಯಕ್ಕೆ ಬರುವುದಿಲ್ಲ. ಅದಕ್ಕೆ ರಾಮನ ಬಾಣದಿಂದ ನಿನ್ನ ಹತ್ಯೆ ಆಗುವುದಂತೂ ಕಟ್ಟಿಟ್ಟ ಬುತ್ತಿ ಅಂಥೇಳಿ ಸೀತೆ ರಾವಣನಿಗೆ ಸಿಟ್ಟಿನಿಂದ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾಳೆ. ನಿನ್ನ ಕಿರುಕುಳಕ್ಕೆ ಸಿಕ್ಕ ಕಾಲ ನನಗೆ ಬಂದಿದೆ. ಈಗ ನನಗೆ ಅಂಥ ಕಾಲ ಬಂದಿದೆ ಅಂದ್ರೆ ನಿನ್ನ ಕಿರುಕುಳಕ್ಕೆ, ನಿನ್ನ ಹಿಂಸೆಯನ್ನು ತಡೆಯುವಂಥ, ನಿನ್ನ ಹಿಂಸೆಗೆ ಒಳಗಾಗುವಂಥ ಕಾಲ ನನಗೆ ಬಂದಿದೆ. ಆದರೆ ಬರುವುದು ನಾಶಕಾಲ ನಿನಗೆ, ನಿನ್ನ ರಾಕ್ಷಸರಿಗೂ ನಿನ್ನ ರಾಣಿಯರಿಗೂ. ಯಾವ ರೀತಿ ನನಗೆ ನಿನ್ನ ಹಿಂಸೆಗೆ ಒಳಗಾಗುವಂಥ ಸಮಯ ಬಂದಿದೆ, ಕಾಲ ಬಂದಿದೆ. ನೋಡಿ, ಕಾಲ ಪದದ ಪ್ರಯೋಗ ಸಂದರ್ಭಕ್ಕನುಗುಣವಾಗಿ ವಾಲ್ಮೀಕಿಯವರು ಯಾವ್ಯಾವ ರೀತಿಯಲ್ಲಿ ಕಾಲ ಅಂದರೆ ಯಮನ ಅಂತ ಬಳಸ್ತಾರೆ, ಕಾಲ ಅಂದರೆ ಇಲ್ಲಿ ಸಮಯ ಅಂತಲೂ ಇದೆ. ಅವಳು ಹೇಳ್ತಾರೆ ಯಾವ ರೀತಿಯಾಗಿ ನನಗೆ ಕೆಟ್ಟ ಕಾಲ ಬಂದಿದೆ, ನನಗೆ ಕೆಟ್ಟ ಸಮಯ ಬಂದಿದೆ, ನಿನ್ನ ಪೀಡಾಗೋದು ಇದೇ ರೀತಿಯಾಗಿ ಒಂದು ಕಾಲ, ಒಂದು ಸಮಯ ನಿನಗೂ ಬರ್ತಿದೆಯಲ್ಲ, ಸಾಹಿತ್ಯ ನೀನು ಪೀಡನೆ ಒಳಗಾಗ್ತೇನೆ. ನೀನು ಅಷ್ಟೇ ಅಲ್ಲ, ನಿನ್ನ ರಾಣಿಯರು ಕೂಡ ಪೀಡನೆಗೆ ಒಳಗಾಗ್ತಾರೆ ಅಂತ ಹೇಳ್ತಾಳೆ ಸೀತೆ. ಓ ರಾವಣ, ದೃಢವಿದು ನಾ ರಾಮನ ಏಕೈಕ ಧರ್ಮಪತ್ನಿ. ಎಚ್ಚರಿಕೆ ಹೇಳಿಬಿಡ್ತಾಳೆ, ನೀ ತಿಳ್ಕೊಂಡ್ಬಿಡು, ನನ್ನ ಮ್ಯಾಗ ನೀ ಬೈಕೆಯನ್ನು ಹೊಂದಿದೀಯಾ, ಇಚ್ಛೆಯನ್ನು ಹೊಂದಿದೀಯಾ, ಪರಿಪರಿಯಾಗಿ ಬೇಡ್ಕೊಳ್ತಾ ಇದೆಯಲ್ಲ. ಆದರೆ ನಾನು ಒಂದು ನಿಮಗೆ ಸ್ಪಷ್ಟ ಸಂದೇಶವನ್ನು ಬಿಡ್ತೇನೆ, ನಾನು ರಾಮನ ಧರ್ಮಪತ್ನಿ. ರಾಮನ ಬಿಟ್ಟು ನನ್ನ ಹೃದಯದಲ್ಲಿ ಯಾರೂ ಇಲ್ಲ, ಯಾರ ಜೊತೆಗೂ ನಾನು ಹೋಗುವುದಿಲ್ಲ. ಸ್ಪಷ್ಟತೆಯಿಂದ ಏಕೈಕ ಧರ್ಮಪತ್ನಿ, ನನ್ನ ಮುಟ್ಟಲು ಅಸಾಧ್ಯ ನಿನಗೆ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ, ರಾಮನ ಏಕೈಕ ಧರ್ಮಪತ್ನಿ ಅಂದರೆ ರಾಮನಿಗೆ ಒಬ್ಬಳೇ ಹೆಂಡತಿ. ಇನ್ನು ನಂತರ ಆವೃತ್ತಿಗಳಲ್ಲಿ ಕೆಲವೊಂದು ರಾಮಾಯಣಗಳಲ್ಲಿ ಏನು ಹೇಳ್ತಾರೆ, ರಾಮನ ಪತ್ನಿಯರು ಅಂತ ಬರ್ತಾರೆ. ರಾಮಗೆ ಸೀತೆ ಒಬ್ಬಳೇ ಇರೋಕ್ಕಿಲ್ಲ, ಬಹಳಷ್ಟು ಪತ್ನಿಯರಿದ್ದರು. ಅಂದರೆ ಒಂದು ಕಡೆಗೆ ಅಲ್ಲಿ ಒಂದು ಶ್ಲೋಕದಾಗ ಶಬ್ದ ಬರ್ತಿದೆ, ಅಂದರೆ ಸೀತೆ ಹೋದ ನಂತರ ರಾಮ ಅಯೋಧ್ಯದಲ್ಲಿ ಇನ್ನೂ ಬಹಳಷ್ಟು ಜನ ಸ್ತ್ರೀಯರಿದ್ದರು, ಅವ್ರನ್ನೆಲ್ಲ ಪತ್ನಿಯರಾಗಿ ಮಾಡ್ಕೊಂಡು ಸುಖವಾಗಿರ್ಬೋದಾಗಿತ್ತು. ಹೇಳೋ ಸಂದರ್ಭ ಬೇರೆ ಇದೆ. ಹಾಗೆ ರಾಮ ಮಾಡಲಿಲ್ಲ, ತನ್ನ ಪತ್ನಿಯನ್ನು ಹುಡುಕೊಂಡು ಬಂದಂಥ ಈ ಒಂದು ಶ್ಲೋಕ ಇದೆ. ಅದನ್ನೇ ಇವರು ಅಪಹೃತ ಮಾಡ್ಕೊಂಡು ಏನು ಹೇಳ್ತಾನೆ, ರಾಮನಿಗೆ ಸೀತೆ ಅಷ್ಟೇ ಅಲ್ಲ ಇನ್ನೂ ಹಲವಾರು ಪತ್ನಿಯರಿದ್ರು ಅಂಥೇಳಿ ಭಾಳಷ್ಟು ಜನ ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ, ಮತ್ತು ಕೆಲವೊಂದು ಲೇಖನಗಳಲ್ಲಿನೂ ಇದೆ. ಅದು ಎಲ್ಲನೂ ಅವೆಲ್ಲ ಪ್ರಕ್ಷೇಪಗಳು ಮತ್ತು ಸತ್ಯದಿಂದ ದೂರವಾದಂಥ ವಾದಗಳು. ಮುಂದುವರೆದು, ಓ ರಾವಣ, ದೃಢವಿದು ನಾ ರಾಮನ ಏಕೈಕ ಧರ್ಮಪತ್ನಿ, ನನ್ನ ಮುಟ್ಟಲು ಅಸಾಧ್ಯ ನಿನಗೆ, ನೀಚ ರಾಕ್ಷಸ ಅಂತ ಬೈತಾಳೆ. ಇನ್ನು ನಾನು ನೋಡು ರಾಮನಷ್ಟ ಮೊದಲು ಹೇಳೋಕ್ಕೆ, ನಾನು ಗಂಟೆ ಗಾಳ ಎಲ್ಲಿ ತನಕ ನಿನ್ನ ಕಬ್ಜಾದಾಗಿರ್ತೀನಿ ಅಲ್ಲಿ ತನಕ ಗಂಟಲ್ಲಕ್ಕೆ ಗಾಳ ಹಾಕ್ಕೊಂಡೇ ಇರ್ತೀನಿ. ಅಂದ್ರೇನೋ ನನ್ನ ಪ್ರಾಣವನ್ನು ನನ್ನ ಕೈಯಾಗನ ಯಾವಾಗ ಬೇಕು ಅವಾಗ ಈ ದೇಹವನ್ನು ನಾನು ತ್ಯಾಗ ಮಾಡಿ ಹೋಗ್ತೇನೆ, ಆದರೆ ನಿನಗೆ ನಾನು ನನ್ನನ್ನು ಸಮರ್ಪಿಸುವುದಿಲ್ಲ ಅಂಥೇಳಿ ಆಕೆ ಪದೇ ಪದೇ ಹೇಳ್ತಾಳೆ. ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾಳೆ. ಇನ್ನು ಮುಂದೆ ಮತ್ತೆ ಯಾವ ರೀತಿಯಾಗಿ ರಾವಣನಿಗೆ ಅವಳು ಸಿಟ್ಟಿನಿಂದ ಹೇಳ್ತಾಳೆ, ರಾವಣ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.